ಯತ್ನಾಳ್ ಒಡೆತನದ ಗೋಶಾಲೆಯಿಂದ ಗೋವುಗಳ ಕಳ್ಳ ಸಾಗಣೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಗ್ಗೋಡದ ಗೋಶಾಲೆಯ ದನಗಳನ್ನ ಬೇರೆಡೆಗೆ ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಗ್ಗೋಡದ ಗೋಶಾಲೆಯ ದನಗಳನ್ನ ಬೇರೆಡೆ ಸಾಗಾಟ ಆರೋಪ ಕೇಳಿ ಬರ್ತಾ ಇದೆ. ಮುಸ್ಲಿಂ ಮುಖಂಡರ ಆರೋಪಕ್ಕೆ ಯತ್ನಾಳ್ ಕೆಂಡಾಮಂಡಲವಾಗಿದ್ದಾರೆ. ಆರೋಪ ಮಾಡಿದವರ ವಿರುದ್ಧ ಮಾನಹಾನಿ ಕೇಸ್ ಹಾಕ್ತೀನಿ. ಸುದ್ದಿಗೋಷ್ಠಿ ನಡೆಸಿರೋ ಮುಸ್ಲಿಂ ಮುಖಂಡರ ವಿರುದ್ಧ ಕೇಸ್. ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ. ಗೋವುಗಳ ಕಳ್ಳ ಸಾಗಣೆ ಆರೋಪವನ್ನ ಮಾಡಿದ್ದಾರೆ. ಕಗ್ಗೋಡದ ಗೋಶಾಲೆಯ ದನಗಳನ್ನ ಬೇರೆಡೆಗೆ ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಇದೆ. ಮುಸ್ಲಿಂ ಮುಖಂಡರ ಆರೋಪಕ್ಕೆ ಯತ್ನಾಳ್ ಕೆಂಡಾಮಂಡಲವಾಗಿದ್ದಾರೆ. ಎಕ್ಸಾಕ್ಟ್ಲಿ ಹೌದು. ಮೊನ್ನೆ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಯತ್ನಾಳ್ ಅವರ ವಿರುದ್ಧ ಹಿಗ್ಗಾಮುಗ್ಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತೊಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು. ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ ಮರುದಿವ್ಸನೇ ಇಡೀ ಕರ್ನಾಟಕದಿಂದ ನಾವು ಜನ ಸೇರಿಸಿ ಅವ್ರು 1 ಲಕ್ಷ ತರಲ್ಲ, ನಾವು 10 ಲಕ್ಷ ಸೇರ್ಬೇಕಾಗ್ತದೆ. ಅದಕ್ಕೆ ಇಂಥ ಎಚ್ಚರಿಕೆ ಇಂಥದ್ದು ಏನಾರು ನಾಟಕ ಅವ್ರು ಮಾಡಿದ್ರೆ ಅದು ಮಾನಹಾನಿ ಆಗ್ತೀವಲ್ಲ. ಇವತ್ತು ಸಿದ್ದೇಶ್ವರ ಸಂಸ್ಥೆ ನಿರ್ಣಯ ತೊಗೊಂಡಿದ್ದೀವಿ, ಅವ್ರು ಮಾನಹಾನಿ ಆಗ್ತೀವಿ. ಯಾರ್ಯಾರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಅವರೆಲ್ಲರ ಮ್ಯಾಗೂ ಮಾನಹಾನಿ ಆಗ್ತೀವಿ. ಅದು ಯಾವುದೇ ದಾಖಲೆ ಇರದೆ ಏನು ಆರೋಪ ಮಾಡ್ಯಾರಲ್ಲ, ಅದಕ್ಕೆ ಅದನ್ನು ಮಾಡಬೇಕು. ಇಲ್ಕಂದ್ರೆ ಬೇಷರತ್ತಾಗಿ ಹಿಂದೂ ಸಮಾಜದ ಕ್ಷಮೆ ಬೇಡ. ಇಲ್ಲಾಂದರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಿಡೋದಲ್ಲ. 28ನೇ ತಾರೀಕಿಗೆ ಏನಾದರೂ ಅವರು ಮೊದಲಿನ ಎಲ್ಲ ಇದರಲ್ಲಿ ನೋಡಿಬಿಟ್ರೆ ಬೆನ್ನಿಗೆ ಬೆಂಕಿ ಹಚ್ಚೋದು, ಹಿಂದೂ ಆಸ್ತಿಗಳನ್ನು ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ